ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕ್ರೈಸ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅಂದರೆ ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಕ್ರೈಸ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿದ್ದೆ. ಆಗ ನೋಡಿ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಟ್ವೀಟ್ ಮಾಡಿದರು. ಅಂದರೆ ಒಂದು ಅಧಿಕೃತವಾದಂಥ ಎಕ್ಸ್ ಖಾತೆಯಿಂದನೇ ಟ್ವೀಟ್ ಮಾಡಿದರು. ಏನಂದರೆ 875 ಹುದ್ದೆಗಳಿಗೆ ನಾವು ನೇಮಕಾತಿಯನ್ನು ಮಾಡ್ಕೊಳ್ತೀವಿ. ಜೊತೆಗೆ ಈ ಒಂದು ನೇಮಕಾತಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ KA ವಹಿಸ್ಕೊಂಡಿದ್ದಾರೆ ಮತ್ತು ಅವರಿಗೆ ಎಲ್ಲ ಕಡತಗಳನ್ನು ನಾವು ಸಲ್ಲಿಸಿದ್ದೀವಿ ಅಂತೇಳಿ ಅವರು ಒಂದು ಟ್ವೀಟನ್ನು ಮಾಡಿದರು. ಈಗ ನಿಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಹಲವಾರು ಜನ ಕೇಳಿದ್ರಿ ಆ ಕಾರಣದಿಂದಾಗಿ. ಹಾಗಾದರೆ 875 ಹುದ್ದೆಗಳಲ್ಲಿ ಕನ್ನಡ, ಇಂಗ್ಲೀಷು, ಹಿಂದಿ, ಸಮಾಜ, ಗಣಿತ, ವಿಜ್ಞಾನ ಮತ್ತು ಫಿಸಿಕಲ್ ಎಜುಕೇಷನ್ನು, ವಾರ್ಡನ್ ಏನಾದರೂ ಅದಾವ ಅಥವಾ ನರ್ಸಿಂಗ್, ಹೀಗೆ ಹಲವಾರು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ. ಸೊ ಅದೆಲ್ಲದರ ಬಗ್ಗೆ ನಾನು ಕ್ಲಾರಿಟಿ ಕೊಡಬೇಕನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು 875 ಹುದ್ದೆಗಳಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟಿದೆ ಅನ್ನೋದನ್ನು, ಅಂದರೆ ನೋಡಿ, ಕನ್ನಡಕ್ಕೆ ನಿಖರವಾದಂಥ ಸಂಖ್ಯೆಯನ್ನು ಕೊಡ್ತಾ ಹೋಗ್ತೀನಿ. ಅಂದರೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಒಟ್ಟಾರೆ ಇಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿಯೂ ಕೂಡ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸ್ನೇಹಿತರೆ, ತಾವೇನಾದರೂ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವಿಲ್ಲಿ ನೋಡ್ಬೋದು, ಅಂದರೆ ಇದು 29/6/2024 ಅಂದರೆ ಆಗಲೇ ನೇಮಕಾತಿಗೆ ಆದೇಶವನ್ನು ಹೊರಡಿಸಬೇಕಾಗಿತ್ತು. ಆದಾಗ್ಯೂ ಕೂಡ ಸ್ವಲ್ಪ ಡಿಲೇ ಆಗಿದೆ. ಇರಲಿ, ಅವೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡೋದು ಬೇಡ. ನೋಡಿ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಏನಿದೆ, ಅಂದರೆ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ, ಅಂದರೆ ಈ ಒಂದು ಕ್ರೈಸ್ ಸಂಘದ ಅಧೀನದಲ್ಲಿ ಬರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಆಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಏಕಲವ್ಯ ಮಾದರಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ, ಅಂದರೆ ಇಷ್ಟು ಏನಿದಾವೆ, ಎಷ್ಟೊತ್ತನ ಹೇಳಿದಂಥ ಶಾಲೆಗಳು, ಇವೆಲ್ಲವೂ ಕೂಡ ವಸತಿ ಶಾಲೆಗಳು. ಈ ಒಂದು ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ಈ ಕೆಳಕಂಡ 875 ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಈ ಕೆಳಕಂಡ ಷರತ್ತುಗೊಳಪಟ್ಟು ಅನುಮೋದನೆ ನೀಡಿ ಆದೇಶಿಸಿದೆ. ಹಾಗಾದರೆ ಹುದ್ದೆಗಳ ಸಂಖ್ಯೆ ಎಷ್ಟು, ಅಂದರೆ ಯಾವ ವಿಷಯಕ್ಕೆ ಎಷ್ಟು ಹುದ್ದೆಗಳಿದೆ, ಅಂದರೆ ಇಲ್ಲಿ ಇಷ್ಟೊತ್ತನ ನಾವೇನು ಮಾಡಿದ್ವಿ, ಕ್ರೈಸ್ ಅಧೀನದಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ನೇಮಕಾತಿ ನಡೆಯುವಂಥದ್ದು ಖಾತ್ರಿ. ಒಟ್ಟಾರೆ 875 ಹುದ್ದೆಗಳು ಅನ್ನೋದು ಕೂಡ ನಿಮಗೆ ಸ್ಪಷ್ಟ ಆಗಿದೆ. ಹಾಗಾದರೆ ಯಾವ ವಿಷಯಕ್ಕೆ ಎಷ್ಟು ಹುದ್ದೆಗಳು ಅನ್ನೋದನ್ನು ನೋಡೋದಾದರೆ, ಕನ್ನಡ ಟೀಚರ್ ಒಟ್ಟು 100 ಅಂಕಗಳು. ಹಾಗಾದರೆ ನೀವು ಕನ್ನಡ ಶಿಕ್ಷಕರ ಆಗಬೇಕು ಅಂದರೆ ಡಿಗ್ರಿಯಲ್ಲಿ ನೀವು 3 ವರ್ಷವೂ ಕೂಡ ಕನ್ನಡವನ್ನು ಆಪ್ಷನಲ್ ಆಗಿ ಓದಿರಬೇಕು. ಜೊತೆಗೆ ಇಂಗ್ಲೀಷ್ ಟೀಚರ್ ಅದು ಕೂಡ 100 ಹುದ್ದೆಗಳಿವೆ. ನೀವು ಡಿಗ್ರಿಯಲ್ಲಿ ಆಪ್ಷನಲ್ ಇಂಗ್ಲೀಷನ್ನು 3 ವರ್ಷನೂ ಓದಿರ್ಬೇಕು. ಅಂದರೆ 3 ವರ್ಷ ಅಂದರೆ ಇಯರ್ ವೈಸ್ ಇದ್ದವರು 3 ವರ್ಷ, ಸೆಮ್ ವೈಸ್ ಇದ್ದವರು 6 ಸೆಮ್ಗಳು ಕೂಡ ನೀವು ಇಂಗ್ಲೀಷು ಓದ್ಕೊಂಡಿರ್ಬೇಕಾಗತ್ತೆ. ಜೊತೆಗೆ ನೋಡಿ, ಹಿಂದಿ ಟೀಚರ್ ಅದು ಹಿಂದಿ 50 ಹುದ್ದೆಗಳಿರ್ತಕ್ಕಂಥದ್ದು, ನೀವು ಡಿಗ್ರಿಯಲ್ಲಿ ಆಪ್ಷನಲ್ ಹಿಂದಿಯನ್ನು ಮಾಡಿರಬೇಕು. ಜೊತೆಗೆ ಮ್ಯಾಥಮೆಟಿಕ್ಸ್ ಟೀಚರ್ 100 ಹುದ್ದೆಗಳು. ನೋಡಿ, ಮ್ಯಾಥ್ಸ್ ಟೀಚರ್ ಏನಿದೆ 100 ಹುದ್ದೆಗಳಿವೆ. ಇಲ್ಲಿ ನೀವು PCM ಅನ್ನು ಮಾಡ್ಕೊಂಡಿರ್ಬೇಕಾಗತ್ತೆ. ಜೊತೆಗೆ ಸೈನ್ಸ್ ಟೀಚರ್ ಅಂದರೆ ಬೇರೆ ಬೇರೆ ವಿದ್ಯಾರ್ಥಿಯೂ ಕೂಡ ಇದೆ, ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಆಲ್ಟರ್ನೇಟಿವ್ ಬೇರೆ ಡಿಗ್ರಿ ಅಥವಾ ಬೇರೆ ಸಬ್ಜೆಕ್ಟನ್ನು ಮಾಡ್ಕೊಂಡಿದ್ದಾಗ ಕೂಡ ಅವಕಾಶ ಇದೆ. ಬಟ್ ಪರ್ಟಿಕ್ಯುಲರ್ ಆಗಿ ಯಾರೆಲ್ಲ PCM ಮಾಡ್ಕೊಂಡಿರ್ತಾರೆ, ಆಪ್ಷನಲ್ ಹಿಂದಿ, ಇಂಗ್ಲೀಷು, ಆಪ್ಷನಲ್ ಕನ್ನಡ ಓದ್ಕೊಂಡಿರ್ತಾರೆ, ಅವ್ರಿಗೆಲ್ಲರಿಗೂ ಸ್ಪಷ್ಟವಾಗಿ ಇಲ್ಲಿ ಅವಕಾಶ ಸಿಗುತ್ತೆ. ಇನ್ನು ಬೇರೆ ಬೇರೆ ಅಂದರೆ ಈಗ ಕೆಲವರು ಏನು ಮಾಡಿರ್ತಾರೆ, ಡಿಗ್ರಿಯಲ್ಲಿ ಒಂದೊಂದು ಸಬ್ಜೆಕ್ಟನ್ನು ಬೇರೆ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೂ ಕೂಡ ಅವಕಾಶ ಇರುತ್ತೆ. ಸೊ ಅದನ್ನು ಮುಂದಿನ ದಿನಮಾನಗಳಲ್ಲಿ ಆ ರೀತಿ ಏನಾದರೂ ನಿಮ್ಮ ಕಡೆಯಿಂದ ಪ್ರಶ್ನೆಗಳು ಬಂದರೆ ನಾನು ಬೇಕಾದ್ರೆ ಅದಕ್ಕೆ ಉತ್ತರಿಸುವಂಥದ್ದು ಪ್ರಯತ್ನವನ್ನು ಮಾಡ್ತೀನಿ, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಒಂದು ವಿಡಿಯೋನ ಮಾಡಿಕೊಡ್ತೀನಿ. ಜೊತೆಗೆ ನೋಡಿ, ಸೈನ್ಸ್ ಅಂದರೆ ಇಲ್ಲಿ ಸೈನ್ಸ್ ಹುದ್ದೆಗಳು ಕೂಡ 100 ಇದ್ದಾವೆ. 100 ಅಂದರೆ ಈ CBZ ಯಾರೆಲ್ಲ BScನಲ್ಲಿ CBZ ಮಾಡ್ಕೊಂಡಿರ್ತಾರೆ ಅವ್ರಿಗೆ 100 ಹುದ್ದೆಗಳು ಸಿಗ್ತವೆ. ಜೊತೆಗೆ ಸೋಷಿಯಲ್ ಟೀಚರ್ ನೋಡಿ, ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳು 150 ಹುದ್ದೆಗಳಿರ್ತಕ್ಕಂಥದ್ದು. ನೋಡಿ, ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕಾಗಿತ್ತಂದರೆ ನೀವು ಡಿಗ್ರಿಯಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಸೋಷಿಯಲ್ ಯಾವ್ದು ಬಿಟ್ಟೆ, ಎಕನಾಮಿಕ್ಸ್ ಬಿಟ್ಟೆ. ಅಂದರೆ ನೋಡಿ, ಒಟ್ಟಾರೆ 5 ಸಬ್ಜೆಕ್ಟ್ ಏನಿದೆ, ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಈ 5 ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರೂ 2 ಸಬ್ಜೆಕ್ಟನ್ನು ನೀವು 3 ವರ್ಷನೂ ಕಲ್ತಿದ್ರಿ ಅಂದರೆ ನೀವು ಸೋಷಿಯಲ್ ಸೈನ್ಸ್ ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಇರ್ತೀರಿ. ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ನೋಡಿ 50 ಪೋಸ್ಟ್ಗಳು,
ಫಿಸಿಕಲ್ ಎಜುಕೇಷನ್ ನೋಡಿ 75 ಪೋಸ್ಟ್ಗಳು. ಮ್ಯೂಸಿಕ್ ಟೀಚರು ಸದ್ಯಕ್ಕೆ ಅವರು ತೋರಿಸಿಲ್ಲ. ಡ್ರಾಯಿಂಗ್ ಟೀಚರು ಇಲ್ಲಿ ಕೂಡ 0 ಇರತಕ್ಕಂಥದ್ದು. ಕೆಲವರು ಕಾಮೆಂಟ್ ಮಾಡಿದ್ರಿ ಅಂದರೆ ಮ್ಯೂಸಿಕ್ ಟೀಚರ್ ಮತ್ತು ಡ್ರಾಯಿಂಗ್ ಟೀಚರ್ ಬಗ್ಗೆ. ಸ್ನೇಹಿತರೆ, ತಮಗೆ ಹೇಳ್ತಕ್ಕಂಥದ್ದು ಏನಂದರೆ ಈ ಒಂದು ಏನು ಮಾಹಿತಿ ಆಧಾರದಲ್ಲಿ ಹೇಳೋದಾದರೆ ಇಲ್ಲಿ 0 ಇದೆ, ಬಟ್ ಮುಂದೆ ಏನಾಗುತ್ತೋ ನೋಡೋಣ. ನೆಕ್ಸ್ಟ್ ನೋಡಿ, FDA 75 ಹುದ್ದೆಗಳು, ಅಂದರೆ FDA ಕಮ್ ಕಂಪ್ಯೂಟರ್ ಆಪ್ರೇಟರ್. ಆಮೇಲೆ ವಾರ್ಡನ್ ಕೂಡ 75 ಹುದ್ದೆಗಳಿವೆ. ಹಾಗೆ ಸ್ಟಾಫ್ ನರ್ಸ್ ಕೂಡ ಹುದ್ದೆಗಳು ಇಲ್ಲ. ಸೊ ಒಟ್ಟಾರೆಯಾಗಿ ಈ ರೀತಿಯಾಗಿ ಒಟ್ಟು 875 ಹುದ್ದೆಗಳಿಗೆ ಈಗ ನೇಮಕಾತಿ ಆಗ್ತಕ್ಕಂಥದ್ದು. ಷರತ್ತು ಏನು ಅಂದರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ಮಂಜೂರಾದ ಬೋಧಕ ಹುದ್ದೆಗಳ ಕನಿಷ್ಠ 20ರಷ್ಟು ಹುದ್ದೆಗಳನ್ನು ಶಿಕ್ಷಣ ಇಲಾಖೆಯಿಂದ ನಿಯೋಜನೆ ಮೂಲಕ ಭರ್ತಿ ಮಾಡಲು ಅನುಕೂಲವಾಗುವಂತೆ ಸಂಸ್ಥೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಮಾರ್ಪಡಿಸ್ತಕ್ಕದ್ದು ಅಂಥೇಳಿ ಇಲ್ಲಿ ಡೇಟ್ ಇದೆ. ಬಟ್ ಏನೇನಾಗುತ್ತೋ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ನಿಮಗೆ ಗೊತ್ತಿರುತ್ತೆ ಏನಂತಂದರೆ, ಒಟ್ಟು 875 ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ. ಜೊತೆಗೆ ನಿಮಗೆ ಡೌಟ್ ಇತ್ತು ಅಂದರೆ ನಮ್ಮ ಸಬ್ಜೆಕ್ಟಿಗೆ ಎಷ್ಟು ಹುದ್ದೆಗಳು ಸಿಗ್ಬೋದು ಅನ್ನುವಂಥ ಒಂದು ಡೌಟ್ ಇತ್ತು. ಸೊ ಆ ಒಂದು ಡೌಟು ಈ ವಿಡಿಯೋದ ಮೂಲಕ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲ ಸಬ್ಜೆಕ್ಟು ಕೂಡ ಇದ್ದಾವೆ, ಅಂದರೆ ಕನ್ನಡ, ಇಂಗ್ಲೀಷು, ಹಿಂದಿ, ಸೈನ್ಸು, ಮ್ಯಾಥ್ಸು, ಸೋಷಲ್ ಸೈನ್ಸು, ಹೀಗೆ ವಾರ್ಡನ್ ಕೂಡ, ಅಂದರೆ ಇಷ್ಟೆಲ್ಲ ಹುದ್ದೆಗಳಿದ್ದಾವೆ. ಮತ್ತು ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಅಧಿಕೃತವಾದಂಥ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದರು. ತಾವು ಕೂಡ ನೋಡಿದಿರಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಜೊತೆಗೆ ಹಲವಾರು ಟೆಲಿಗ್ರಾಮ್ಗಳಲ್ಲಿ ಕೂಡ ಅದು ಆ ಮಾಹಿತಿ ಹರಿದಾಡಿದೆ. ಏನಂದರೆ KA ವಹಿಸಿದ್ದೀವಿ, ಶೀಘ್ರದಲ್ಲೇ ನೋಟಿಫಿಕೇಷನನ್ನು ನೀವು ನಿರೀಕ್ಷೆ ಮಾಡ್ಬೋದು ಅಂತ ಅವರು ಟ್ವೀಟನ್ನು ಮಾಡಿದರು. ಹಾಗೆಯೇ ಸರ್ಕಾರ ಕೂಡ ಈಗೇನು ಮಾಡಿದೆ, 30 ದಿನಗಳ ಒಳಗಾಗಿ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲ ಇಲಾಖೆಗಳಿಗೆ ಸೂಚನೆಯನ್ನು ನೀಡಿರೋದ್ರಿಂದ ಈ ಒಂದು 875 ಹುದ್ದೆಗಳು ಕೂಡ ಸಿಗ್ತವೆ. ಹಾಗಾಗಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ನೀವು ನಮ್ಮ ಟೆಲಿಗ್ರಾಮನ್ನು ಜಾಯ್ನ್ ಆಗಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಹಾಕಿರ್ತೀನಿ. ನೀವು ಟೆಲಿಗ್ರಾಮ್ ಲಿಂಕನ್ನು ಬಳಸ್ಕೊಂಡು ಜಾಯ್ನ್ ಆಗಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೊ ಸ್ನೇಹಿತರೆ, ನಿಮಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಖಂಡಿತವಾಗಲೂ ಮಾಡ್ತೀನಿ ಅಂತ ಹೇಳ್ತಾ, ಇದುವರೆಗೆ ನಾನು ಏನು ವಿಷಯ ಹೇಳಬೇಕಾಗಿತ್ತು ಅದೆಲ್ಲವನ್ನು ಕೂಡ ಹೇಳಿದ್ದೀನಿ. ಆದಾಗ್ಯೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಮರೆತಿದ್ರೂ ಕೂಡ ನೀವು ಅದನ್ನು ನೆನಪು ಮಾಡಿದರೆ ಅಂದರೆ ನಿಮಗೆ ನಾನು ಅಂದರೆ ಏನು ವಿಷಯ ಬಿಟ್ಟಿರ್ತೀನಲ್ಲ ಅದಕ್ಕೆ ಸ್ಪಷ್ಟನೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಓಕೆ, ಎಲ್ರಿಗೂ ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದಿ ಅಂತ ಹೇಳ್ತಾ ನಿಮ್ಮ ಕನಸಿನ ಹುದ್ದೆಯನ್ನು ಪಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.